ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾ ನವಿಲೆ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಮ್ಯಾರೇಜ್ ಸೀರೀಸ್ದೇ ಆಗಿರುತ್ತೆ. ಲಾಸ್ಟ್ ವ್ಲಾಗ್ ನನ್ನ ತಂಗಿಯ ಮದುವೆ. ಸೊ ಇದು ಧಾರೆ ದಿನ. ಸೊ ಎಲ್ಲರೂ ಯಾವ ಥರ ರೆಡಿ ಆಗಿದ್ದೀವಿ, ಏನು ಎತ್ತ ಎಲ್ಲ ಕಂಪ್ಲೀಟಾಗಿ ನಾನು ಇದರಲ್ಲಿ ತೋರಿಸ್ತೀನಿ. ಸೊ ಬನ್ನಿ ಸ್ಟಾರ್ಟಪ್ ಮಾಡೋಣ ವಿಡಿಯೋನ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ನನ್ನ ಮಗ ಫುಲ್ ಕ್ಯೂಟಾಗಿ ನನ್ನ ಕಣ್ಣೇ ಬೀಳೋ ಥರ ಇದೆ. ಆ್ಯಕ್ಚುಲಿ ನನಗಂತೂ ತುಂಬ ಇಷ್ಟ ಆಯಿತು ಡ್ರೆಸ್ಸು. ಶಾಂತಿ ಅಕ್ಕ ಅಂದರೆ ನನ್ನ ಚಿಕ್ಕಮ್ಮ ಅವರೇ ಕೊಡಿಸಿದಂಥ ಬಟ್ಟೆ ಪಾಪುಗೆ. ಸೊ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದ ಆ ಡ್ರೆಸ್ಸಲ್ಲಿ. ಸೇಮ್ ಇನ್ನೊಂದು ಪಾಪು ಅಂತ ಹೇಳಿದ್ರೆ ನಮ್ಮ ಶಾಂತಿ ಅಕ್ಕ ಇದ್ದಾರಲ್ಲ, ಅವರ ಅಂದರೆ ನಮ್ಮ ಚಿಕ್ಕಪ್ಪ ಇದ್ದಾರಲ್ಲ, ಅವರ ಅಕ್ಕನ ಮಗಳ ಮಗು ಅಂತ ಹೇಳ್ಬೋದು. ಸೊ ಕಸಿನ್ಸು, ಅವನು ಕೂಡ ಸೇಮ್ ಕಾಸ್ಟ್ಯೂಮಲ್ಲಿದ್ದಾನೆ. ಸೊ ಇಬ್ಬರು ಟ್ವಿನ್ನಿಂಗ್ ಥರ ಮಾಡ್ತಾಯಿದ್ರು. ತುಂಬ ಕ್ಯೂಟಾಗಿ ಕಾಣಿಸ್ತಾಯಿದ್ರು ಮಕ್ಕಳಿಬ್ಬರು. ಸೊ ಅದಕ್ಕೆ ಶೇಕ್ ಹ್ಯಾಂಡ್ ಕೊಡೋದು ಅದೆಲ್ಲ ಮಾಡ್ತಾಯಿದ್ರು. ಹೇಗೆ ಕಾಣಿಸ್ತದಾನೆ ಧ್ಯಾನು? ಸೊ ನಿಮಗೂ ಇಷ್ಟ ಆಯಿತಾ ಅವ್ನ ಕಾಸ್ಟ್ಯೂಮು? ಅದೆಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಖತ್ತಾಗಿ ಕಾಣಿಸ್ತದ. ಥ್ಯಾಂಕ್ ಯು ಶಾಂತಿ ಅಕ್ಕ, ಈ ಬ್ಯೂಟಿಫುಲ್ ಡ್ರೆಸ್ ಪಾಪುಗೋಸ್ಕರ ಕೊಟ್ಟಿದ್ದಕ್ಕೆ ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಹುಡುಗರ ಮನೆಯವರೆಲ್ಲ ಇಲ್ಲಿ ತಯಾರು ಹಾಕ್ತಿದ್ದಾರೆ. ಅಂದರೆ ಶಾಸ್ತ್ರಗಳೇನೇನೋ ನಡೀತಿದೆ. ಸೊ ಅದೆಲ್ಲ ಸೈಡಲ್ಲಿ ಅಲ್ಲಿ ಇಲ್ಲಿ ಮಾಡ್ತಾನೆ ಇರ್ತಾರೆ. ಬನ್ನಿ ಇವಾಗ ನೋಡೋಣ. ನಮ್ಮ ಶಾಂತಿ ಅಕ್ಕ ನೋಡಿ ಯಾವ ಥರ ರೆಡಿ ಆಗಿದ್ದಾರೆ. ಅಂದರೆ ನನ್ನ ಚಿಕ್ಕಮ್ಮನ ನನ್ನ ಅಕ್ಕ ಅಂತ ಯಾವಾಗಲೂ ಕರಿತೀನಿ. ಯಾಕೆಂದರೆ ಅವರು ನಮ್ಮ ಫ್ಯಾಮಿಲಿಯ ಕೊನೆ ಮಗಳಾಗಿರ್ತಾಳೆ. ತುಂಬ ಯಂಗ್ ಕೂಡ. ಎಲ್ಲ ಹೇಳಿದ್ದೀನಿ, ತಿರ್ಗಾ ಹೇಳೋದು ಬೇಡ ಅಂದ್ಕೊತೀನಿ. ಸೊ ಇಲ್ಲಿ ಮಂಟಪ ಎಷ್ಟು ಚೆಂದ ರೆಡಿಯಾಗಿದೆ ಅಲ್ವಾ? ನೋಡೋಕ್ಕೆ ಎರಡು ಕಣ್ಣು ಸಾಲ್ತಿಲ್ಲ. ತುಂಬ ಕ್ಯೂಟಾಗಿ ಡೆಕೋರೇಟ್ ಮಾಡಿದ್ದಾರೆ. ನನಗಂತೂ ಆ ಕಂಬಗಳ ಮೇಲಿರೋ ಕೆತ್ತನೆ ಮತ್ತು ಎಲ್ಲ ತುಂಬ ಇಷ್ಟ ಆಯಿತು. ಸೊ ಬ್ಯಾಕ್ ಗ್ರೌಂಡಲ್ಲಿ ನಾನು ನಮ್ಮ ದೊಡ್ಡಮ್ಮ, ನಮ್ಮ ಅತ್ತೆಗಳು ಎಲ್ಲ ಯಾವ ಥರ ರೆಡಿ ಆಗಿದ್ದಾರೆ ಅಂತ ಹೇರ್ ಸ್ಟೈಲ್ನ ನಾನು ಕ್ಯಾಪ್ಚರ್ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ನಂದು ಕೂಡ ಫೋಟೋಗ್ರಾಫರ್ ಫೋಟೋ ಹಿಡ್ದಿದ್ರು. ನಾನು ನನ್ನ ಫೋನಲ್ಲಿ ಫೋಟೋ ಹಿಡಿಯೋದೇ ಮರ್ತೋಗಿದ್ದೀನಿ. ತುಂಬ ಚೆನ್ನಾಗಿ ನನ್ನ ಹೇರ್ ಸ್ಟೈಲ್ ಎಲ್ಲ ಬಂದಿತ್ತು. ನಾನು ಹೇರ್ ಸ್ಟೈಲ್, ಸ್ಯಾರಿ ಟ್ರ್ಯಾಪಿಂಗ್ ಎಲ್ಲ ಮಾಡಿಸ್ಕೊಂಡಿದ್ದೆ. ತುಂಬ ಕ್ಯೂಟಾಗಿ ಬಂದಿತ್ತು. ತುಂಬ ಚೆನ್ನಾಗಿ ರೀಸನಬಲ್ ಪ್ರೈಸಲ್ಲಿ ಕೂಡ ಮಾಡಿಕೊಟ್ಟಿದ್ರು. ನಿಮಗೆ ಏನಾದರೂ ಈ ಮೇಕಪ್ ಆರ್ಟಿಸ್ಟ್ ಅಂದರೆ ನನಗೆ ನಾನು ಯಾವ ಥರ ರೆಡಿ ಆಗಿದ್ದೀನಿ ಅದನ್ನು ನಾನು ಲಾಸ್ಟಲ್ಲಿ ಹಾಕ್ತೀನಿ. ಸೊ ಇಷ್ಟ ಆಯಿತು ಅಂತ ಹೇಳಿದ್ರೆ, ಮತ್ತು ಅನು ಕೂಡ ರಿಸೆಪ್ಷನಲ್ಲಾಗಲಿ, ಮತ್ತು ಪುಷ್ಪಾಕ, ಹರ್ಷಿತಾ, ಪ್ರತಿಯೊಬ್ಬರು ಅವರು 3 ಜನನ ಅಂದರೆ ಇವರು ಬೇರೆ ಮೇಕಪ್ ಆರ್ಟಿಸ್ಟ್, ಇವರು ಬಂದು ಮಾಡಿದರು. ನಿಮ್ಗೆ ಏನಾದರೂ ಇಷ್ಟ ಆಗಿ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಅವರ ಡೀಟೇಲ್ಸ್ನ ನನ್ನ ಕಸಿನ್ ಅನು ಹತ್ರ ಈಸ್ಕೊಂಡು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ, ಓಕೆನಾ? ಬಟ್ ನನಗೆ ಇಷ್ಟ ಆಯಿತು. ಮಮ್ಮಿಗೆ ಕೂಡ ಅಷ್ಟೇ. ಮಮ್ಮಿದು ಹೇರ್ ಸ್ಟೈಲ್ನ ಎಷ್ಟೊಂದು ಅಂದರೆ ಹೇರ್ ಸ್ಪ್ರೇ ಎಲ್ಲ ಹಾಕಿ ಸೆಟ್ ಮಾಡಿದರು. ನನಗೇನೋ ಇಷ್ಟ ಆಯಿತು. ಯಾಕೆಂತ ಹೇಳಿದ್ರೆ ನಾನು ಕೂಡ ಹೇರ್ ಸ್ಟೈಲಿಸ್ಟ್ ಆಗಿ ನನಗೆ ಈ ಥರ ಐಡಿಯಾನೇ ಬರಲಿಲ್ಲ ಮಾಡ್ಬೋದು ಅಂತ. ಮಮ್ಮಿಗೆ ಮತ್ತು ಬ್ರೈನ್ ಆಪ್ರೇಷನ್ ಆಗಿರೋದ್ರಿಂದ ನಾನು ಮುಟ್ಟಕ್ಕೆ ಭಯ ಮಮ್ಮಿ ಹೇರ್ಸ್ನ. ಅಂಥದ್ರಲ್ಲಿ ನೀಟಾಗಿ ಒಂಚೂರು ನೋವು ಮಾಡ್ದಿರೆ ನೀಟಾಗಿ ಮಮ್ಮಿದು ಕೂಡ ಹೇರ್ ಸ್ಟೈಲ್ ಮಾಡಿಕೊಟ್ಟಿದ್ರು. ನಂಗೆ ತುಂಬಾ ಇಷ್ಟ ಆಯಿತು. ಇವಾಗ ನೋಡಿ, ಶಾಂತಿ ಅಕ್ಕ, ನಮ್ಮ ಚಿಕ್ಕಪ್ಪ ಅವರೆಲ್ಲ ಅಂದರೆ ನಮ್ಮ ಚಿಕ್ಕಪ್ಪ ಅವರೆಲ್ಲ ಗಂಡಿನ ಕಡೆ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ. ನೋಡ್ತಾ ಇರ್ಬೋದು. ಬಟ್ ತುಂಬ ಚೆನ್ನಾಗಿತ್ತು. ಈ ಥರ ನಿಮ್ಮ ಕಡೆನೂ ಮಾಡ್ತೀರಾ ಅಂತ ಹೇಳಿ. ನಾನು ವಿಡಿಯೋ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದೆ, ಯಾವುದ್ರಲ್ಲೂ ಇನ್ವಾಲ್ವ್ ಜಾಸ್ತಿ ಆಗ್ತಾ ಇರಲಿಲ್ಲ. ವ್ಲಾಗ್ ಅಂದ್ಕೊಂಡು ವ್ಲಾಗ್ ಮಾಡ್ತಾಯಿದ್ದೆ. ಜೊತೆಗೆ ನನಗೆ ಹರ್ಷಿತಾ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಾಯಿದ್ಲು ವ್ಲಾಗ್ ಮಾಡೋಕ್ಕೆ. ಸೊ ನೋಡಿ ಬನ್ನಿ ವಿಡಿಯೋನ. ನಮ್ಮ ಚಿಕ್ಕಪ್ಪ ಗಂಡಿನ ಕೈನ ಇಟ್ಕೊಂಡು ಎಷ್ಟು ಚೆಂದವಾಗಿ ಕರ್ಕೊಂಬರ್ತಿದ್ದಾರೆ. ಮತ್ತು ಆ ಹುಡುಗ ಕಡೆಯಿಂದ ಈ ಥರ ಒಂದು ಬುಟ್ಟಿ ಬರುತ್ತೆ. ಇದು ನಿಮ್ಮ ಕಡೆನೂ ಪದ್ಧತಿ ಇದೆಯಾ? ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೂ ಇದೆಲ್ಲ ನೋಡೋಕ್ಕೆ ತುಂಬ ಒಂದೊಂದು ಅಂದರೆ ಸೇಮ್ ಜಾತಿ ಆಗಿದ್ರು, ಸೇಮ್ ಎಲ್ಲ ಆಗಿದ್ರು, ಒಂದು ಚೂರು ಪದ್ಧತಿಗಳು ಡಿಫ್ರೆಂಟ್ ಇರುತ್ತಲ್ಲ. ದೇವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಮನೆ ದೇವ್ರಗಳ ಮೇಲೆ ಒಂದು ಚೂರು ಪದ್ಧತಿಗಳು ಡಿಫ್ರೆಂಟ್ ಆಗುತ್ತೆ. ಅದು ನೋಡೋಕ್ಕೆ ಒಂಥರ ಚೆಂದ. ಇವಾಗ ಮಂಟಪದ ಒಳಗಡೆ ಅಂದರೆ ಗಂಡು ಹೆಣ್ಣು ಕುತ್ಕೊಳ್ಳುವಂಥ, ತಾಳಿ ಕಟ್ಟುವಂಥ ಸ್ಥಳಕ್ಕೆ ಗಂಡನ ಕರ್ಕೊಂಡು ಹೋಗ್ತಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಲ್ಲೇ ಹುಡುಗಿ ಕೂಡ ಬರ್ತಾಳೆ ನೋಡಿ.
ಹೆಣ್ಣು ಗಂಡು ಮಧ್ಯೆ ಈ ಪರದೆನ ಹಿಡಿತಾರೆ. ಸೊ ಇದು ಆಗಿನ ಕಾಲದಲ್ಲಿ ಎಷ್ಟು ಸ್ಟ್ರಿಕ್ಟ್ ಆಗಿತ್ತು ಅಂದರೆ ಹುಡುಗ ಬಗ್ಗೆ ಹುಡುಗಿಗೆ ಏನೂ ಗೊತ್ತಾಗ್ತಾ ಇರಲಿಲ್ವಂತೆ. ಅಂದರೆ ನಮ್ಮ ದೊಡ್ಡಮ್ಮ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು, ಹುಡುಗರು ನೋಡೇ ಇರಲ್ವಂತೆ ಈ ತಾಳಿ ಕಟ್ಟೋವರೆಗೂ, ಆ ಪರದೆ ಇಳಿಸೋವರೆಗೂ ಹುಡುಗ ಹುಡುಗಿ ಮುಖ ಆಗಲಿ ಹುಡುಗಿ ಹುಡುಗ ಮುಖ ಆಗಲಿ ಅಂದರೆ ಅಪ್ಪ ಅಮ್ಮನ ಮೇಲೆ ಅಷ್ಟೊಂದು ನಂಬಿಕೆ ಒಪ್ಕೊತಾ ಇದ್ರು. ಇವಾಗ ನಾವೆಲ್ಲ ಹಾಗಲ್ಲ ಅಲ್ವಾ, ಫಸ್ಟ್ ಹುಡುಗನ ನೋಡಿ ಆಮೇಲೆ ಒಪ್ಕೊಳ್ಳೋದು. ಸೊ ಅದು ಇದು ಎಲ್ಲ ನನ್ನ ತಲೆಯಲ್ಲಿ ಓಡ್ತಾ ಇತ್ತು. ಹಾಗೆ ಅವ್ರು ಹೇಳ್ತಿದ್ನೆಲ್ಲ ಜ್ಞಾಪಿಸ್ಕೊಂಡು ನಿಮಗೂ ಕೂಡ ನಾನು ಹೇಳ್ತಾ ಇದ್ದೀನಿ. ಸೊ ಈ ಪರದೆ ಇಳಿಸಿದ ತಕ್ಷಣ ಹುಡುಗಿನ ನೋಡುವಂಥ ಶಾಸ್ತ್ರ ಆಗ ಕಾಲದಲ್ಲಿ, ಬಟ್ ಇವಾಗ ಆ ಥರ ಎಲ್ಲ ಇಲ್ಲ. ಫಸ್ಟೇ ನೋಡಿರ್ತೀವಿ, ಮಾತಾಡಿರ್ತೀವಿ, ಒಬ್ರಿಗೊಬ್ರಿಗೆ ಅರ್ಥ ಮಾಡ್ಕೊಂಡಿರ್ತೀವಿ, ನಂತರ ಮದುವೆ ಅಲ್ವಾ. ನೋಡಿದ್ರಲ್ಲ, ನಾನು ಯೋಯೋ ಸ್ಟೈಲಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರು ವಿಡಿಯೋದಲ್ಲಿ. ಸೊ ಅದನ್ನು ಕೂಡ ನಾನು ಕ್ಯಾಪ್ಚರ್ ಮಾಡಿಕೊಂಡೆ. ನಮ್ಮ ಹುಡುಗಿ ಬರ್ತಾ ಇದ್ದಾರೆ, ಹೇಗೆ ಕಾಣಿಸ್ತಿದ್ದಾರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೋದರ ಮಾವ ಕರ್ಕೊಂಬರೋ ಸಂಪ್ರದಾಯ ಎಲ್ಲರ ಮನೇಲೂ ಇದೇ ರೀತಿ ಅನಿಸುತ್ತೆ. ಸೊ ನಮ್ಮ ಕಡೆನೂ ಇದೇ ರೀತಿ. ಸೊ ಒಂದು ಸ್ಪೆಷಲ್ ಮೂಮೆಂಟ್ ಹೆಣ್ಣಿಗೆ ಅಂತ ಹೇಳ್ಬೋದು ಇದು. ಸೊ ನಮ್ಮ ಹುಡುಗಿ ಹೇಗೆ ಕಾಣಿಸ್ತಿದ್ದಾರೆ ಅದು ಕೂಡ ಹೇಳಿ. ಸೊ ಅನ್ಕೊತಾ ಇರ್ಬೋದು ಇಷ್ಟೊತ್ತವರೆಗೂ ಯಾಕೆ ಪೂಜಾ ವಾಯ್ಸ್ ಓವರ್ ಕೊಟ್ಟಿಲ್ಲ, ಬರೀ ಮ್ಯೂಸಿಕ್ ಹಾಕಿದ್ದಾರೆ, ಅದು ಏನು ಸೌಂಡ್ ಮಾತ್ರ ಬರ್ತಾ ಇದೆ ಬ್ಯಾಂಡ್ದು ಅದೆಲ್ಲ ಅಂತ. ನನಗೆ ಎಲ್ಲ ತೋರಿಸ್ಬೇಕಿತ್ತು. ಎಷ್ಟು ಟೆನ್ಷನ್ ಆಗಿರ್ತಾರೆ ಹೆಣ್ಣಿನ ಮನೆ ಕಡೆ ಆಗಲಿ, ಲೈಕ್ ಮದುವೆ ಅನ್ನೋ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ಎಷ್ಟು ಶಿಸ್ತಾಗಿ ಟೈಮ್ ಆಗೋಗುತ್ತೆ, ತಾಳಿ ಕಟ್ಟೋ ಸಮಯ ಮೀರೋಗುತ್ತೆ ಅಂತ
ಆ ಒಂದು ಟೆನ್ಷನ್ ಇರುತ್ತೆ ನೋಡಿ, ಆ ಒಂದು ಟೆನ್ಷನು ಎಲ್ಲರನ್ನೂ ಕೂಡ ಗಾಬರಿ ಪಡಿಸುತ್ತೆ. ಆದರೆ ಇದರಲ್ಲಿ ಅಂದರೆ ನಮ್ಮ ಚಿಕ್ಕಪ್ಪ ಅಂದರೆ ಪ್ರಿಯಾ ಅವ್ರ ಡ್ಯಾಡಿನ ನೋಡೋಕ್ಕೆ ತುಂಬಾ ಖುಷಿ ಅನಿಸುತ್ತೆ. ಯಾವಾಗಲೂ ದೇವರು ಅಂಕಲ್ಗೆ ಆರೋಗ್ಯ ಆಯುಸ್ಸು ಎಲ್ಲ ಕೊಟ್ಟು ಚೆನ್ನಾಗಿ ಇಟ್ಟಿರಲಿ ಅಂತ ಕೂಡ ಕೇಳ್ಕೊತೀನಿ. ಒಂದು ಮಗಳ ಮದುವೆ ಅನ್ನೋದು ತಂದೆಯ ದೊಡ್ಡ ಕನಸು ಅಂತ ನಾನು ಹೇಳ್ತೀನಿ, ನಿಜವಾಗ್ಲೂ ಹೇಳ್ತೀನಿ. ಯಾಕೆಂದರೆ ಕಷ್ಟ ಸುಖ ದುಃಖ ಏನೂ ಲೈಕ್ ತೋರಿಸ್ದೇ ಇರೋಂಗೆ ಮಕ್ಕಳಿಗೆ ಏನು ಬೇಕೋ ಅದನ್ನೆಲ್ಲ ಕೊಟ್ಟು ಕಾಪಾಡ್ತಾರೆ ತಂದೆ ಅನ್ನೋರು, ಅಂದರೆ ತಂದೆ ತಾಯಿ ಇಬ್ಬರೂ. ಇದೊಂದು ಮದುವೆ ಅಂದರೆ ಗೊತ್ತಲ್ಲ, ಎಲ್ಲ ಹೆಣ್ಣೆತ್ತಿರೋ ಮನೆಯಲ್ಲೂ ಗೊತ್ತಿರುತ್ತೆ ಅವ್ರು ನಮ್ಮ ಮನೆಗೆ ಇರಲ್ಲ, ಪರ್ಮನೆಂಟಾಗಿ ಹೋಗ್ತಾರೆ ಅಂತ. ಆದ್ರೂ ಆ ಪ್ರೀತಿ ಅಂತ ಹೇಳ್ತಾರಲ್ಲ, ಕರುಳು ಬಂದ ಅಂತ, ಅದು ಯಾವತ್ತೂ ಬಿಟ್ಕೊಡಲ್ಲ. ನನಗನ್ಸಿದ್ದು, ನನಗೆ ಅನುಭವ ಆಗಿದ್ದು ಕೂಡ ನಾನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನನಗೆ ಪ್ರಿಯಾ ಅವ್ರ ಡ್ಯಾಡಿ ನೋಡಿ, ಅಂದರೆ ನನ್ನ ಚಿಕ್ಕಪ್ಪ ನೋಡಿ ನನಗೆ ತುಂಬಾ ಖುಷಿ ಅಂತ ಅನಿಸ್ತು. ನಂಗೆ ಗೊತ್ತಿಲ್ಲ ಬೇರೆಯವ್ರಿಗೆ ಯಾವ ಥರ ಕಾಣಿಸ್ತದೆ ಅಂತ. ನನಗೆ ಇಲ್ಲಿ ಮುಕ್ತವಾಗಿ ತಂದೆಯ ಕನಸು, ಪ್ರೀತಿ ಪ್ರತಿಯೊಂದು ಅವ್ರ ಮುಖದಲ್ಲಿ ಕಾಣಿಸ್ತಾ ಇತ್ತು. ಆ ಟೆನ್ಷನ್ ಕಾಣಿಸ್ತಾ ಇತ್ತು. ಇನ್ನೇನು ತಾಳಿ ಕಟ್ಟೋ ಸಮಯ ಕೂಡ ಬರ್ತಾ ಇರಬೇಕಾದ್ರೆ ಅವ್ರ ಮುಖದಲ್ಲಿ ಒಂಥರ ಒಂದು ನೆಮ್ಮದಿಯಾದ ಭಾವನೆ ಅದು ಕೂಡ ಕಾಣಿಸುತ್ತೆ. ಪ್ರತಿಯೊಂದು ತಂದೆಯಲ್ಲೂ ಇದೇ ರೀತಿ ಇರುತ್ತೆ ಅಂತ ನನಗೆ ಗೊತ್ತು. ತುಂಬ ಖುಷಿ ಅಂತ ಅನಿಸ್ತು. ಮದುವೆಯಲ್ಲಿ ತುಂಬ ಕ್ಯೂಟಾಗಿ ಕೂಡ ಕಾಣಿಸ್ತಾಯಿದ್ರು. ಎಷ್ಟೇ ಹೆಣ್ಣಿಗೆ ಯಾವುದೇ ರೀತಿ ಬಟ್ಟೆಗಳು ಹಾಕಲಿ, ಎಂಥ ಮಾಡೆಲ್ ಬಟ್ಟೆಗಳು ಹಾಕಲಿ, ಇಲ್ಲ ಆ ಮದುವೆ ಕಲೆ ಅಂತ ಬರೋದು ಮದುವೆ ಸೀರೆಯಲ್ಲೇ ಅಲ್ವಾ, ಆ ಮದುವೆ ಅಲಂಕಾರದಲ್ಲೇ ಅಂತ ಹೇಳ್ತಾರಲ್ಲ, ಎಷ್ಟು ಸುಂದರವಾಗಿ ಕಾಣಿಸ್ತಾರೆ ಅಂತ ಅಂತಾರಲ್ವ, ಆ ರೀತಿ ಅಂತ ಅನಿಸ್ತು. ಪ್ರಿಯಾ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಹುಡುಗ ಮತ್ತು ಪುರೋಹಿತರು ಕೂಡ ತುಂಬ ಟೆನ್ಷನ್ ಆಗಿ ಹೋಗಿದ್ರು. ಪ್ರತಿಯೊಂದು ಮಂತ್ರ ಕೂಡ ಅವ್ರು ಹೇಳುವ ಕರ್ತವ್ಯ ಅವ್ರಿಗೆ ಇದ್ದೇ ಇರುತ್ತೆ. ಸೊ ಇವಾಗ ತಾಳಿ ಕಟ್ಟೋ ಸಮಯ, ಬನ್ನಿ ನೋಡೋಣ.
ವೇಟಿಂಗ್ ಮೂಮೆಂಟ್ ಅಂತ ಹೇಳ್ತಿರ್ವಲ್ಲ ಅದು. ಸೊ ತಾಳಿ ಕಟ್ಟುವ ಸಮಯ ಎಲ್ಲ ಹೆಣ್ಮಕ್ಳಿಗೂ ಒಂಥರ ಎಮೋಷ್ನಲ್. ಎಲ್ಲ ಹೆಣ್ಮಕ್ಕಳ ತಂದೆ ತಾಯಿಗಳಿಗೆ ಒಂಥರ ಎಮೋಷ್ನಲ್, ಗಂಡಾಗೆ ಒಂಥರ ಅಂದರೆ ಲೈಕ್ ಮದುವೆ ಆಗುವ ಗಂಡಿಗೆ ಒಂಥರ ಎಮೋಷ್ನಲ್, ಅವರ ತಂದೆ ತಾಯಿಗೆ ಒಂಥರ ಎಮೋಷ್ನಲ್. ಎಲ್ಲರಿಗೂ ಜೀವನದಲ್ಲಿ ತುಂಬ 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 ಮುಖ್ಯವಾದ ಸಮಯ ಅಂತ ಹೇಳ್ಬೋದು. ಅಂದರೆ ಎರಡು ಕುಟುಂಬಗಳು ಒಂದಾಗ್ತದೆ, ಬರೀ ಗಂಡು ಹೆಣ್ಣು ಅಂತ ಅಲ್ಲ, ಎರಡು ಕುಟುಂಬಗಳು ಈಚ್ ಅದರ್ ಎಷ್ಟು ರೆಸ್ಪೆಕ್ಟ್ ಮಾಡ್ತೀವಿ, ಜೀವನ ಇಡೀ ಯಾವ ಥರ ಇರ್ತೀವಿ ಅನ್ನುವ ಒಂದು ದೊಡ್ಡ ನಿರ್ಧಾರದ ಗಂಟುಗಳು ಅಂತ ಹೇಳ್ಬೋದು. ಸೊ ಹ್ಯಾಪಿ ಮ್ಯಾರಿಡ್ ಲೈಫ್ ಪ್ರಿಯಾ. ತುಂಬ ಚೆನ್ನಾಗಿರು, ಯಾವಾಗಲೂ ನಗ್ನಗ್ತಾ ಇರು, ಖುಷಿಯಾಗಿರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ನೋಡ್ತಾ ಇದ್ದೀರಾ ಬ್ಯಾಕ್ಗ್ರೌಂಡು ಯಾವ ಥರ ಕಾಣಿಸ್ತಾ ಇದ್ದಾರೆ ಅಂತ. ನನಗೇನೋ ಒಂಥರ ಲೈಕ್ ನನ್ನ ಮದುವೆ ನೆನಪೇ ಆಗ್ತಾಯಿತ್ತು. ಸೊ ಅದೊಂಥರ ಜೀವನ ಬಿಡಿ. ಮದುವೆಗೆ ಮುಂಚೆ ಒಂಥರ ಜೀವನ, ಮದುವೆ ಆದಮೇಲೆ ಒಂಥರ ಜೀವನ. ಒಟ್ಟಿನಲ್ಲಿ ಅಡ್ಜಸ್ಟ್ಮೆಂಟ್, ನಂಬಿಕೆ, ಪ್ರೀತಿ, ಮೇಯ್ನಾಗಿ ನಂಬಿಕೆ ಅಂತ ಹೇಳ್ಬೋದು, ಮತ್ತು ಪ್ರೀತಿ ಅಂತ ಹೇಳ್ಬೋದು. ಇದೆಲ್ಲ ಇದ್ದರೆ ನಿಜವಾಗ್ಲೂ ಸಂಸಾರ ತುಂಬ ಚೆನ್ನಾಗಿರುತ್ತೆ. ಹೇಗೆ ಕಾಣಿಸ್ತಿದ್ದಾರೆ ನಮ್ಮ ಮನೆಯವರು ಅಂತ ಹೇಳಿ. ನಾನು ಪಾಪು ಮಲ್ಕೊಂಡ್ಬಿಡ್ದಾನೆ. ನಾನು ವೀಡಿಯೋ ಮಾಡ್ಕೊಳ್ಳೋಕೆ ಹೋಗೋ ಅಷ್ಟೊತ್ತಿಗೆ ಇಲ್ಲಿ ನೋಡಿ ಪಾಪು ಮಲ್ಕೊಂಡಿದ್ದಾನೆ. ಗಿರ್ಜಾ ಅತ್ತೆ ಎತ್ಕೊಂಡು ಕೂತ್ಕೊಂಡಿದ್ರು. ನಮ್ಮ ವಿಜಿ ಮಾಮ, ಗಿರ್ಜಾ ಅತ್ತೆ, ಪುಷ್ಪ ಅಕ್ಕ, ನಮ್ಮ ಸುಜಾತ ಅತ್ತೆ, ಮಮ್ಮಿ, ಹಿಂದ್ಗಡೆ ನೋಡಿ ನಮ್ಮ ಪದ್ಮಾಜಿ ಅಂತ ಹೇಳ್ತಾರೆ, ದೊಡ್ಡಮ್ಮ ಎಲ್ಲ ಸಾಕಾಗಿ ಕಾಣಿಸ್ತಿದ್ದಾರಾ ಎಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅವ್ರ ಹೇರ್ ಸ್ಟೈಲ್ ಅಂತೂ ನಿಜವಾಗ್ಲೂ ಸಖತ್ತಾಗಿತ್ತು. ಹಿಂದೆಯಿಂದ ಎಲ್ಲರೂ ಕೊಂಡೆಗಳು ಹಾಕ್ಕೊಂಡು ಹೂವುಗಳನ್ನ ಈ ಥರ ಇಟ್ಕೊಂಡಿದ್ರು. ನಾನು ಕೂಡ ಲೋಬನ್ನು ಹಾಕ್ಕೊಂಡಿದ್ದೆ, ಫುಲ್ ಫ್ಲವರ್ನ. ಅಂದರೆ ಶಾಂತಿ ಅಕ್ಕ ಅದು ಅಂದರೆ ನನ್ನ ಚಿಕ್ಕಮ್ಮ ಅವ್ರದ್ದು ಹೇರ್ ಸ್ಟೈಲ್ ನೋಡಿದ್ರಲ್ಲ ಅದೇ ಥರ ಬ್ಯಾಕಲ್ಲಿ ನನ್ನ ಹೇರ್ ಸ್ಟೈಲ್ ಇತ್ತು. ನನಗೆ ನೆಕ್ಸ್ಟು ಏನಾದರೂ ಆ ಫೋಟೋಸ್ ಸಿಕ್ಕಿದ ಮೇಲೆ ನಾನು ಹಾಕ್ತೀನಿ ಯಾವುದಾದ್ರೂ ಒಂದು ಇದರಲ್ಲಿ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ಕೂಡ ತುಂಬ ಟ್ರೆಡಿಷ್ನಲ್ ಆಗಿ ರೆಡಿ ಆಗಿದ್ದೆ. ನನಗೆ ನಾನು ರೆಡಿ ಆಗಿರೋದು ತುಂಬ ಇಷ್ಟ ಆಯಿತು ಕೂಡ. ಸೊ ನನಗೆ ಮಂಟಪದ ಡೆಕೋರೇಷನ್ ಕೂಡ ತುಂಬ ಅಟ್ರಾಕ್ಟಿವ್ ಅಂತ ಅನಿಸ್ತಾ ಇತ್ತು. ಫೈನಲ್ ಆಗಿ ಆಗೋ ಕೆಲಸ ಆಯಿತು, ಅಂದರೆ ಮದುವೆ ಮುಗೀತು ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟು ದಾರೆ ಹುಯ್ಯೋದು ಇದೆಲ್ಲ ಲೈಕ್ ತುಂಬ ಶಾಸ್ತ್ರಗಳಿದ್ದೇ ಇರುತ್ತೆ, ಗೊತ್ತಿರುತ್ತೆ ಮದುವೆ ಮನೆ ಅಂದರೆ ಹೇಗಿರುತ್ತೆ ಅಂತ. ನನ್ನ ಕಣ್ಣಂತೂ ಆ ಮಂಟಪ ಬಿಟ್ಟು ಮೂವ್ ಆಗ್ತಾನೆ ಇರಲಿಲ್ಲ. ಹಾಗೆ ಹರ್ಷಿತಾ ಕೂಡ ವೀಡಿಯೋ ಕ್ಯಾಪ್ಚರ್ ಮಾಡಬೇಕಾದ್ರೆ ನೋಡಿ ಮಂಟಪನ ಎಷ್ಟು ಸಲ ಕ್ಯಾಪ್ಚರ್ ಮಾಡ್ತಾ ಇದ್ದಾಳೆ. ಸೊ ಅಂದರೆ ಲೈಕ್ ಅಷ್ಟೊಂದು ಕ್ಯೂಟಾಗಿತ್ತು. ಇವಾಗ ಎಲ್ಲರೂ ಪ್ರತಿಯೊಬ್ಬರು ಹೋಗಿ ದಾರೆ ಹುಯ್ಯೋ ಅಂಥ ಸಮಯ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ರಿ. ಇವಾಗ ನನ್ನ ಮಗು ಮತ್ತು ಚಿದನ್ವಿ ಆಟಗಳನ್ನ ನೋಡಿ. ಕಿಸ್ ಕೊಡು ಅನು, ಮೂಗ್ ಟಚ್ ಮಾಡಿಸ್ಬೇಡ ಅನು. ವೆರಿ ನೈಸ್. ಹಾಯ್ ಹಾಯ್ ಅಮ್ಮ. ಚಿನಿ ಕ್ಯಾಮ್ರಾಮನ್ ಅಂಕಲ್ ಕರೀತಾವ್ರೆ. ಅಲ್ಲ ಡಾಗ ಕುತ್ಕೊಂತಾನಲ್ಲಿ. ಮೆಲ್ಲಗೆ ಬಾರೋ, ಬಾ ಅಲ್ಲೋಗೋಣ ಬಾ. ಸೊ
ಲಾಸ್ಟಲ್ಲಿ ನನ್ನ ಮಗನ ವಿಡಿಯೋನ ಸ್ವಲ್ಪ ಮಾಡ್ಕೊತಿದ್ದೆ. ಅವನಿಗಂತೂ ನೋಡ್ತಾ ಇದ್ದೀರಾ ಅಲ್ವಾ, ಫುಲ್ ಫ್ಯಾನ್ಸ್ ಆಗೋಗಿದ್ದಾರೆ. ಇಲ್ಲ ಇವನು ಆ ಥರ ಮಾಡಿದನೋ ಏನೋ ಜಾದು ಎಲ್ಲ ಗೊತ್ತಿಲ್ಲ. ನಾವು ಬಳೆ ಶಾಸ್ತ್ರ ಮೆಹಂದಿ ಶಾಸ್ತ್ರಗೆಲ್ಲ ಹೋಗ್ತಾ ಇದ್ರಲ್ಲ, ಸೊ ಆವಾಗ ಲೈಕ್ ಕ್ಯಾಮ್ರಾ ಪರ್ಸನ್ಸ್ ಎಲ್ಲ ತುಂಬ ಫ್ರೆಂಡ್ ಆಗೋಗಿದ್ದಾರೆ. ಅವ್ನ ಪಾಡಿಗೆ ಅವನಲ್ಲಿ ಹೋಗ್ತಾನೆ, ಕಾಲ್ ಮೇಲೆ ಕಾಲು ಹಾಕೊಂಡು ಕುತ್ಕೊತಾನೆ, ಅವ್ರಿಗೆ ಟ್ರಬಲ್ ಕೊಡ್ತಾನೆ. ಬಟ್ ಯಾರೂ ಏನೂ ಬೇಜಾರೇ ಮಾಡ್ಕೊತಾ ಇರಲಿಲ್ಲ. ಸೆಂಟರ್ ಆಫ್ ಅಟ್ರಾಕ್ಷನ್ ಥರ ಆಗಿಬಿಟ್ಟಿದ್ದ ಪಾಪು ಅಲ್ಲಿ. ಸೊ ಒಂಥರ ಖುಷಿ ಅವನಿಗೆ, ಯಾವುದೋ ಒಂದು ಬೇರೆ ಲೋಕಕ್ಕೆ ಬಂದಿದ್ದೀನಿ, ನನ್ನ ಪಾಡಿಗೆ ನಾನು ಆಟ ಆಡಿಕೊಂಡು ಎಲ್ಲ ಕಡೆ ಓಡಾಡಿಕೊಂಡು ದೊಡ್ಡ ಪ್ಲೇಸ್ ಇದು ಅಂತ ಅವ್ನ ಮನಸ್ಸಲ್ಲಿ ಅಂದ್ಕೊಂಡಿದ್ದ. ಸೊ ಚೆನ್ನಾಗಿ ಓಡಾಡಿಕೊಂಡು ನಗ್ನಗ್ತಾ ಎಲ್ಲರ ಜೊತೆ ಮಾತಾಡಿಕೊಂಡು ಬೇಗ ಜಲ್ಲಪ್ ಆಗಿಬಿಡ್ತಾನೆ. ಅವ್ನ ಕ್ಯಾರೆಕ್ಟರೇ ಅದು. ಸ್ವಲ್ಪ ಹಚ್ಕೊಂಡ್ರೆ ಸಾಕು ಬೇಗ ಹೊಂದಾಗ್ಬಿಡ್ತಾನೆ ಪಾಪು. ಸೊ ಆ ಥರ ಒಂದು ಕ್ಯಾರೆಕ್ಟರ್ ಪಾಪುದು. ಸೊ ಅವನಂತೂ ಖುಷಿಯಾಗಿ ನಗ್ನಗ್ತಾ ನನ್ನ ವೀಡಿಯೋ ಮಾಡ್ತಾಯಿದ್ರೆ ಓಡೋಗೋದು ಬರೋದು, ನಾನು ಹೇಳಿದ ಮಾತೆಲ್ಲ ಕೇಳಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡಿದ್ದ. ಇವಾಗ ಇದು ಬಂದುಬಿಟ್ಟು ನಾನು ಸ್ವಲ್ಪ ರಿಸೆಪ್ಷನ್ ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಕ್ಲಿಪ್ಪಿಂಗ್ನ ನಾನು ಅದರಲ್ಲಿ ಮಿಸ್ ಮಾಡಿಬಿಟ್ಟಿದ್ದೆ. ನಮ್ಮ ರಂಗಣ್ಣ ಮಾಮ ಅವ್ರ ಫ್ರೆಂಡ್ಸು ಎಲ್ಲರೂ ಬಂದಿದ್ದರು. ಸೊ ಅದೊಂದು ಸ್ಮಾಲ್ ಕ್ಲಿಪ್ಪಿಂಗ್ ನನಗೆ ಆ್ಯಡ್ ಮಾಡಿದ್ದೀನಿ, ಓಕೆನಾ. ಸೊ ಮಾಮ ಫ್ರೆಂಡ್ಸ್ ಆಗಲಿ ಮತ್ತು ನಮ್ಮ ಗಿರ್ಜಾ ಅತ್ತೆ ಅವ್ರ ಕಂಪ್ಲೀಟ್ ಫ್ಯಾಮಿಲಿ ಆಗಲಿ ಅದೆಲ್ಲ ಲೈಕ್ ಚೆನ್ನಾಗಿತ್ತು ನೋಡೋಕ್ಕೆ. ಒಂಥರ ಖುಷಿ ಅಂತ ಅನಿಸ್ತು. ಅದಕ್ಕೆ ಈ ಕ್ಲಿಪ್ಪಿಂಗ್ನ ನಾನು ಲಾಸ್ಟ್ ವ್ಲಾಗಲ್ಲಿ ಹಾಕೋದು ಮಿಸ್ ಮಾಡಿಬಿಟ್ಟಿದ್ದೆ. ಮತ್ತು ವಿಡಿಯೋ ಮಾಡಿಕೊಂಡು ನನಗೆ ಡಿಲೀಟ್ ಮಾಡೋಕ್ಕೂ ಇಷ್ಟ ಇರಲಿಲ್ಲ. ಮತ್ತು ರಿಸೆಪ್ಷನ್ಗೆ ಇದನ್ನು ತಿರ್ಗಾ ಡಿಲೀಟ್ ಮಾಡಿ ಎಡಿಟೆಲ್ಲ ಮಾಡಿ ಹಾಕೋದು ಕಷ್ಟ ಆಗುತ್ತಲ್ವ. ಅದಕ್ಕೋಸ್ಕರ ಧಾರೆಯ ಕಂಪ್ಲೀಟ್ ವ್ಲಾಗ್ ಆದಮೇಲೆ ಲಾಸ್ಟಲ್ಲಿ ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಮ್ಮ ದೊಡ್ಡಮ್ಮ, ನಮ್ಮ ರಂಗಣ್ಣಮ್ಮ, ಹಿಂದೆ ನಮ್ಮ ಮಮ್ಮಿ, ಪಾಪು ಎಲ್ಲರನ್ನೂ ನೋಡ್ತಾ ಇದ್ದೀರಾ. ಸೊ ಎಲ್ಲರೂ ಹೇಗೆ ಕಾಣಿಸ್ತಾ ಇದ್ದಾರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ಕೂಡ ನನ್ನ ಲುಕ್ ನಿಮಗೆ ಯಾವ್ದು ಇಷ್ಟ ಆಯಿತು, ರಿಸೆಪ್ಷನ್ ಲುಕ್ ಇಷ್ಟ ಆಯಿತಾ, ಮತ್ತು ಇಲ್ಲ ಅಂತ ಹೇಳಿದ್ರೆ ಧಾರೆ ಅಂದರೆ ಮುಹೂರ್ತದ ಲುಕ್ ಇಷ್ಟ ಆಯಿತಾ, ಅದು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲೈಕ್ ನೋಡಿ ಚಿದನ್ವಿ ಕೂಡ ಅದರಲ್ಲಿ ಅಳ್ತಾ ಇದ್ಲು. ನಾನು ಇದನ್ನು ಹಾಕಿದ್ದೀನಿ ಅಂದ್ಕೊತೀನಿ, ಬಟ್ ಸ್ಟಿಲ್ ಹಾಕಿದ್ದೀನಿ. ನಾನು ಹರ್ಷಿತಾ ಎಲ್ಲ ಸ್ವಲ್ಪ ಸೆಲ್ಫೀಸ್ ಎಲ್ಲ ತೊಗೊಂಡ್ರಿ, ಮತ್ತು ಸ್ವಲ್ಪ ನಾನು ಕೂಡ ಫೋಟೋಸ್ ಎಲ್ಲ ತೊಗೊಂಡೆ ನಮ್ಮ ಚಿಕ್ಕಪ್ಪ ಜೊತೆ, ನಮ್ಮ ಬಾವ ಜೊತೆ, ಮತ್ತು ಪಾಪುದು ಫೋಟೋಸ್ ಆಗಲಿ ಅದನ್ನೆಲ್ಲ ತೊಗೊಂಡೆ. ಸೊ ಅದನ್ನೆಲ್ಲ ಲಾಸ್ಟಲ್ಲಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಹೆಂಡ್ ಅಪ್ ಮಾಡ್ತಾಯಿದ್ದೀನಿ. ಇವತ್ತಿಗೆ ಮದುವೆ ಮನೆಯ ಲಾಸ್ಟ್ ವಿಡಿಯೋ ಅಪ್ಲೋಡ್ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ನಾನು, ಹರ್ಷಿತಾ, ಪುಷ್ಪಾಕ, ಅನು, ರವಿ ಅಣ್ಣ, ನಮ್ಮ ಮಾಮ, ಪಾಪು, ಮಮ್ಮಿ, ಗಿರ್ಜಾತೆ, ಸುಜಾತೆ, ದೊಡ್ಡಮ್ಮ, ಯಾರ್ಯಾರ ಹೆಸರು ಮಿಸ್ ಮಾಡಿದ್ದೀನಿ ಪ್ಲೀಸ್ ಬೇಜಾರು ಮಾಡ್ಕೊಬೇಡಿ. ನಾವೆಲ್ಲ ಹೇಗೆ ಕಾಣಿಸ್ತಾ ಇದ್ದೀವಿ. ಸೊ ನೋಡಿ ಇದೇ ರೀತಿ ಎಂಜಾಯ್ ಮಾಡಿಕೊಂಡು ಲೈಫಲ್ಲಿ ಖುಷಿಯಾಗಿರಬೇಕು ಅಂತ ಅನಿಸುತ್ತೆ. ಓಕೆನಾ. ಥ್ಯಾಂಕ್ ಯು, ಬಾಯ್.